ಸತೀಶ್ ಅವರೇ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ಭ್ರಷ್ಟಾಚಾರ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರು ಬೀದಿಗೆ ಬಂದು ಬಾಯ್ ಪಡ್ಕೊಳ್ಳೋ ಪರಿಸ್ಥಿತಿ. ಯಾಕೆ ಓಟ್ ಹಾಕಿದ್ರೆ ಜನ, ಮುಂದೆ ಯಾಕೆ ಹಾಕಬೇಕು ಜನ? ನಿಮ್ಮ ಪ್ರಶ್ನೆಗೆ ಬರೋದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನಮ್ಮ BJP ವಕ್ತಾರರು ನನಗೆ ಪ್ರಶ್ನೆನ ಕೇಳಿದ್ದಾರೆ, ಅದರ ಆನ್ಸರ್ ಮಾಡಿ ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ. ವೆರಿ ಕ್ಲಿಯರಾಗಿ ಹೇಳಿದ್ರು BJP ವಕ್ತಾರರು. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಫೋನ್ ಮಾಡಿ ನಮ್ಮ ಲೀಸ್ಟ್ ಶಿಫಾರಸು ಆಗಿಲ್ವಾ, ಅದನ್ನು ಟ್ರಾನ್ಸ್ಫರ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅನ್ನುವಂಥ ನಿಜ. ನಮ್ಮ ಇಲಾಖೆ ಒಳಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ಬರಬೇಕು, ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅನ್ನುವಂತಹ ಕನಿಷ್ಠ ಜನರ ಪ್ರಶ್ನೆಗಳೇನಿರುತ್ತೆ ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಬೇಕು. ಅಲ್ಲಿನ MLC ಅಲ್ಲಿನ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಎಲ್ಲೂ ಕೂಡ ಯತೀಂದ್ರ ಅವರು ಅವರ ತಂದೆ ಹೆಸರು ಚೆಕ್ ಬರೆದು ಜೈಲಿಗೆ ಕಳಿಸಿಲ್ಲ, ಅವರ ತಂದೆ ಹೆಸರು ಹೇಳ್ಕೊಂಡು ಅವರ ತಂದೆ ಅವರು ಇವ್ರು ಹೇಗೆ ಆರೋಪಗಳನ್ನ ಮಾಡ್ತಾ ಇದಾರೋ ಖಂಡಿತ ಎಲ್ಲೂ ಕೂಡ ಯತೀಂದ್ರ ಅವರು ತನ್ನ ತಂದೆ ಹೆಸರನ್ನ ಬಳಸಿಕೊಂಡು ಚೆಕ್ ಮುಖಾಂತರ ದುಡ್ಡನ್ನ ತಗೊಂಡು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ವಿಜೇಂದ್ರನ್ ಬಗ್ಗೆ, ಸಮಾಧಾನ ಸಮಯ ಬಂದಾಗ ನೋಡಿ ಜನ ಜನಾಪೇಕ್ಷೆ ಮಾಡ್ತಾರೆ ಗೊತ್ತಾ ಸತೀಶ್ ಅವರೇ? ನಿಮ್ಮ ಆವೇಗ ನನಗೆ ಅರ್ಥ ಆಗುತ್ತೆ, ನಿಮ್ಮ ಆವೇಗ ನನಗೆ ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಜನ ಮತ್ತೆ ಮತ್ತೆ ನೀವು ಬಿಜೆಪಿ ಅವ್ರು ಹಂಗ್ ಮಾಡಿದ್ರು, ಬಿಜೆಪಿ ಅವ್ರು ಹಂಗ್ ಮಾಡಿದ್ರು ಅಂತಂದ್ರೆ ನಿಮ್ ಕೈ ಅಧಿಕಾರ ಒಂದ್ ಇಲಾಖೆ ತೋರಿಸಿ ಸರ್, ಒಂದೇ ಒಂದ್ ಇಲಾಖೆ, ಜಸ್ಟ್ ಒಂದ್ ಇಲಾಖೆ ಸತೀಶ್ ಅವರ ಒಂದ್ ಇಲಾಖೆ ಹೆಸರು ಹೇಳಿ, ಒಂದ್ ಇಲಾಖೆ ಹೆಸರು ಹೇಳಿ, ಇವತ್ತು ಹೆಸರು ಹೇಳಿ, ನೀವು ಹೆಸರು ಹೇಳಿ, ನೀವು ಹೆಸರು ಹೇಳಿ, ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳಿ. 40% ಇದೇ ಆದ್ರೆ ಇವತ್ತು ಗುತ್ತಿಗೆ ಸಂಘದವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಅನ್ನಂತಹ ಪ್ರಾಮಾಣಿಕ ವ್ಯಕ್ತಿ ಒಂದೇ ಒಂದು ಪೈಸೆ ಇಸ್ಕೊಂಡಿಲ್ಲ ಅನ್ನೋದು ನಾನು ಹೇಳಿದ್ದಲ್ಲ. ದಿನೇಶ್ ಅವ್ರದ್ದು ಮಾತ್ರ ಆಡಿಯೋ ಆನ್. ದಿನೇಶ್ ಅವರು ಇದಕ್ಕೇನ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಸರ್ಕಾರ ಮಾಡುವ ಅಧಿಕಾರ ಕೊಟ್ಟಿದ್ದು ಇದಕ್ಕೇನ? ಕಾಂಗ್ರೆಸ್ ಇವತ್ತು ಯಾವ ಲೆವೆಲ್ ಬಂದಿದೆ ಅಂದ್ರೆ BBMPಲಿ ಮೊನ್ನೆ ಬಜೆಟ್ ಮಾಡ್ತಾರೆ 20,000 ಕೋಟಿ, ಬೀದಿ ನಾಯಿಗೆ ಊಟ ಹಾಕಕ್ಕೆ 60 ಕೋಟಿ ಅಂತ. ಅಂದ್ರೆ ಬೀದಿ ನಾಯಿ ಹೆಸರಲ್ಲೂ ದುಡ್ಡು ತಿನ್ನೋ ಲೆವೆಲ್ಗೆ ಬಂದ್ಬಿಟ್ರು ಇವರು. ಅಂದ್ರೆ ಜನರ ಹೆಸರಲ್ಲಿ ದುಡ್ಡು ಹೊಡೆದಿದ್ದಾಯ್ತು. ಬೋರ್ವೆಲ್ಲು ಇನ್ನೊಂದು 9,558 ಬೋರ್ವೆಲ್ ಹೊಡಿತೀವಿ ಅಂದ್ಬಿಟ್ಟು 8,000 ಚಿಲ್ಲರೆ ಬೋರ್ ಹೊಡೆದು ಅದರಲ್ಲೂ 400 ಕೋಟಿ ದುಡ್ಡು ಹೊಡೆದಿದ್ದಾರೆ. ಯಾರೋ ಪ್ಲಾಂಟ್ಗಳು ಮೊನ್ನೆ ED ರೈಡ್ ಆಗಿ ಅದು ಬೇರೆ ಸಿಕ್ಕಾಕೊಂಡಿದೆ ಅಲ್ಲ. ಅಂದರೆ BBMP ಇವತ್ತು ಎಲೆಕ್ಷನ್ಗಳು ಮಾಡಿದೆ ಒಂದು ಬಾಡಿನ, ಇವತ್ತು ಅಧಿಕಾರಿಗಳು ಲೂಟಿ ಹೊಡ್ಕೊಂಡು ಅದನ್ನು ಎಷ್ಟು ಬೇಕೋ ನಾಯಿ ಹೆಸರಲ್ಲಿ, ಬೋರ್ವೆಲ್ ಹೆಸರಲ್ಲಿ, ಈಗ ಕಸದ ಹೆಸರಲ್ಲಿ, ಕಸಕ್ಕೆ 1,400 ಕೋಟಿ ಬಡ್ಜೆಟು. ಅಂದರೆ ಜನರನ್ನ ಇವರು ಎಲ್ಲ ಆ್ಯಂಗಲಲ್ಲೂ ಲೂಟಿ ಮಾಡಬೇಕು. ಆ ಲೂಟಿನ ಇವತ್ತು ಜನರ ತಲೆ ಮೇಲೆ ಒರೆಸ್ಬೇಕು. 20,000 ಕೋಟಿನ ಇವತ್ತು ಇವರೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ. ಇರೋ ರೋಡ್ಗಳಿಗೆ ರಸ್ತೆಗೆ ಟಾರ್ ಹಾಕೋ ಯೋಗ್ಯತೆ ಇಲ್ಲ, ಇರೋ ಜನಕ್ಕೆ ನೀರು ಕೊಡೋ ಯೋಗ್ಯತೆ ಇಲ್ಲ, ಇರೋ ಕೆರೆಗಳು ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ, ಇರೋ ಕಸ ಎತ್ತೋ ಯೋಗ್ಯತೆ ಇಲ್ಲ. ನೀವೇನ್ ಮಾಡಿದೀರಾ ಅನ್ನುವಂಥದ್ದನ್ನ ದೆಹಲಿ ಚುನಾವಣೆ ನೋಡಿದ್ದಾರೆ. ಆನಂದ್ ಸಿಸೋಡಿಯಾ ಏನಾಗಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ಏನಾಗಿದ್ದಾರೆ, ಸತೀಶ್ ಅವರೇ ಸರ್ಕಾರ ನಿಮ್ ಕೈಲಿದೆ, ಸರ್ಕಾರ ನಿಮ್ ಕೈಲಿದೆ. ನೀವಾಗ ಪ್ರೆಸೆಂಟ್ ಮಾತಾಡ್ಬೇಕು. ರಾಜಗೌಡ್ರು ಇಬ್ರದ್ದು ಮೈಕ್ ಆಫ್. ರಾಜಗೌಡ್ರೆ ಬೇರೆ ಯಾರಿಗೆ ಬೇಜಾರಾಗುತ್ತೋ ಇಲ್ಲೋ ಗೊತ್ತಿಲ್ಲಪ್ಪ, ಪ್ರಾಮಾಣಿಕ ಮತದಾರರಾಗಿ ಕನ್ನಡಿಗರಾಗಿ ನಮಗೆ ಅಸಹ್ಯ ಅನ್ಸುತ್ತೆ. ನಮ್ಮ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳಿ ಯಾರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅವ್ರ ಪಕ್ಷದವರೇ ಹೇಳ್ಬಿಟ್ರೆ ನಮಗೆ ಕನ್ನಡಿಗರಿಗೆ ಮತದಾರರಿಗೆ ಅವಮಾನ ಅನ್ಸತ್ತೆ ರೀ, ಇವ್ರಿಗನ್ಸಲ್ವಾ ಅಂತ. ಸ್ಮಿತಾ, ನಿಜವಾಗ್ಲೂ ಎಲ್ಲದಕ್ಕಿಂತ
ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಡೋವಂಥ ವಿಚಾರ ಏನು ಗೊತ್ತಾ, ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದ ಡಿಕ್ಟೇಟರ್ಶಿಪ್ ರಾಜ್ಯದಲ್ಲಿದ್ದೀವ ಅನ್ನೋದು ಒಂದು ಹಂತಕ್ಕೆ ಕಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾರನ್ನು ಹೋರಾಟ ಮಾಡ್ತೀನಿ ಅಂತ ಹೋದರೆ ಅವ್ರನ್ನ ಹತ್ತಿಕ್ಕುವಂಥದ್ದು. ಇವತ್ತು ಬೆಳಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಹೋರಾಟಕ್ಕೆ ಅಂತ ಪೋಸ್ಟರ್ ಅಂಟಿಸಿದ್ರೆ BBMP ಅಧಿಕಾರಿಗಳನ್ನಿರೋದು BBMP ಕೆಲಸ ಮಾಡಲಿಕ್ಕೆ, ಅವ್ರನ್ನ ಬಿಟ್ಟು ಬೆಳಗಿಂದ ಪೋಸ್ಟರ್ ಸರ್. ಒಂದ್ ನಿಮಿಷ ಸರ್, ಅಲ್ಲ ನೀವೇನ್ ಕಮ್ಮಿ ಮಾಡಿಲ್ಲ, ನಿಮ್ ಕಾಂಗ್ರೆಸ್ ಯೋಗ್ಯತೆ ತೆಗೆದುಬಿಟ್ರೆ ಜನಗಳನ್ನ ಅಯ್ಯೋ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಜನ ಮತ ಹಾಕೋ ಪ್ರಕ್ರಿಯೆಯಿಂದ ಜನ ಮತ ಹಾಕೋ ಥ್ಯಾಂಕ್ ಯು. ಎಲ್ಲರದು ಮೈಕ್ ಆಫ್. ಜನ ವೋಟ್ ಹಾಕಿರೋದು ನಮ್ಮ ಬಾಳನ್ನ ಉದ್ಧಾರ ಮಾಡೋ ಯಾವನಾದ್ರೂ ಒಬ್ಬ ಬರ್ಲಪ್ಪ ಪ್ರಾಮಾಣಿಕ ರಾಜಕಾರಣಿ ಅಂತೇಳಿ. ಈಗ ಆಲ್ರೆಡಿ ವೋಟಿಂಗ್ ಪರ್ಸೆಂಟೇಜು ನೆಲಕ್ಕೆ ಹಚ್ತಾ ಇದೆ. ಹಿಂಗೇನೆ ಭ್ರಷ್ಟಾಚಾರ ವ್ಯಾಪಕವಾಗಿ ಹಪ್ತಾನೆ ಹೋದ್ರೆ ಎಲ್ಲಾ ಸರ್ಕಾರಗಳು ಹಿಂದಿನ ಸರ್ಕಾರದ ಕಡೆ ಬೊಟ್ಟು ಮಾಡಿ ಅವರು ಮಾಡಿದ್ರು ನಾವು ಮಾಡ್ತೀವಿ ಅಂತಂದ್ರೆ ನಾಳೆ ಜನ ವೋಟ್ ಹಾಕೋದನ್ನ ಬಿಟ್ಟು ಮನೇಲಿ ಕೂತು ರಾಜಕಾರಣಿಗಳಿಗೆ ಪಾಠ ಕಲಿಸೋ ಪರಿಸ್ಥಿತಿ ಬರುತ್ತೆ. ಈಗ ಹೇಳ್ತಾ ಧನ್ಯವಾದ ಮತ್ತೊಮ್ಮೆ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸತೀಶ್ ಅವರೇ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ಭ್ರಷ್ಟಾಚಾರ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರು ಬೀದಿಗೆ ಬಂದು ಬಾಯ್ ಪಡ್ಕೊಳ್ಳೋ ಪರಿಸ್ಥಿತಿ. ಯಾಕೆ ವೋಟ್ ಹಾಕಿದ್ರೆ ಜನ ಮುಂದೆ ಯಾಕೆ ಹಾಕಬೇಕು ಜನ? ನಿಮ್ಮ ಪ್ರಶ್ನೆಗೆ ಬರೋದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನಮ್ಮ BJP ವಕ್ತಾರರು ನನಗೆ ಪ್ರಶ್ನೆನ ಕೇಳಿದ್ದಾರೆ, ಅದರ ಆನ್ಸರ್ ಮಾಡಿ ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ. ವೆರಿ ಕ್ಲಿಯರಾಗಿ ಹೇಳಿದ್ರು BJP ವಕ್ತಾರರು. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಫೋನ್ ಮಾಡಿ ನಮ್ಮ ಲೀಸ್ಟ್ ಶಿಫಾರಸು ಆಗಿಲ್ವಾ, ಅದನ್ನು ಟ್ರಾನ್ಸ್ಫರ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅನ್ನೋಂಥ ನಿಜ. ನಮ್ಮ ಇಲಾಖೆ ಒಳಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ಬರಬೇಕು, ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅನ್ನುವಂತಹ ಕನಿಷ್ಠ ಜನರ ಪ್ರಶ್ನೆಗಳೇನಿರುತ್ತೆ ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಲೇಬೇಕು. ಅವರು ಅಲ್ಲಿನ MLC ಅಲ್ಲಿನ ಒಂದ್ ನಿಮಿಷ ನೀವು ಮಾತಾಡಬೇಕಾದ್ರೆ ಎಲ್ಲೂ ಕೂಡ ಯತೀಂದ್ರ ಅವರ ತಂದೆ ಚೆಕ್ ಬರೆದು ಜೈಲಿಗೆ ಕಳಿಸಿಲ್ಲ, ಅವರ ತಂದೆ ಅವರು ಇವ್ರು ಹೇಗೆ ಆರೋಪಗಳನ್ನ ಮಾಡ್ತಾ ಇದಾರೋ ಖಂಡಿತ ಎಲ್ಲೂ ಕೂಡ ಯತೀಂದ್ರ ಅವರು ತನ್ನ ತಂದೆಯ ಹೆಸರನ್ನ ಬಳಸಿಕೊಂಡು ಚೆಕ್ ಮುಖಾಂತರ ದುಡ್ಡನ್ನ ತಗೊಂಡು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ವಿಜೇಂದ್ರನ್ ಬಗ್ಗೆ, ಸಮಾಧಾನ ತಗೊಂಡು ಕೇಳಿಸ್ಕೊಳ್ಳಿ. ಸಮಯ ಬಂದಾಗ ನೋಡಿ, ಜನ ಜನ ಅಪೇಕ್ಷೆ ಮಾಡ್ತಾರೆ ಗೊತ್ತಾ ಸತೀಶ್ ಅವರೇ? ನಿಮ್ಮ ಆವೇಗ ನನಗೆ ಅರ್ಥ ಆಗುತ್ತೆ, ನಿಮ್ಮ ಆವೇಗ ನನಗೆ ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಜನ ಮತ್ತೆ ನೀವು BJP ಅವ್ರು ಹಂಗ್ ಮಾಡಿದ್ರು ಅಂತಂದ್ರೆ ನಿಮ್ ಕೈ ಅಧಿಕಾರ ಒಂದ್ ಇಲಾಖೆ ತೋರಿಸಿ ಸರ್, ಒಂದೇ ಒಂದ್ ಇಲಾಖೆ, ಜಸ್ಟ್ ಒಂದ್ ಇಲಾಖೆ ಸತೀಶ್ ಅವರೇ, ಒಂದ್ ಇಲಾಖೆ ಹೆಸರು